ಅನ್ಕಾನ್ಷಿಯಸ್ ಅಂದರೆ ಅರ್ಥ ಏನು ಅಂತ ಪ್ರಶ್ನೆ. ಕಾನ್ಷಿಯಸ್ ಅಂದರೆ ನಾವು ಬಾಹ್ಯ ಪ್ರಪಂಚ ನೋಡಬೇಕಾದ್ರೆ ಜಾಗೃತಾವಸ್ಥೆ ಬೇಕು. ಜಾಗೃತಾವಸ್ಥೆಯ ಮೂಲಕ ನಮ್ಮ ದೇಹ ಮನಸ್ಸು ಬುದ್ಧಿ ಮೂಲಕ ಬಾಹ್ಯ ಪ್ರಪಂಚ ನೋಡೋದಕ್ಕೆ ಕಾನ್ಷಿಯಸ್ ಅಂತ ಹೇಳೋದು. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ, ಅದು ಕಾನ್ಷಿಯಸ್ ಸ್ಟೇಟು, ಆಯಿತಾ? ಇದು ಜಾಗೃತಾವಸ್ಥೆ. ಜಾಗೃತಾವಸ್ಥೆಯಲ್ಲಿ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತದೆ. ಕಾನ್ಷಿಯಸ್ ಮೈಂಡ್ ಅಂದರೆ ಬಾಹ್ಯ ಪ್ರಪಂಚ ಕಾಣ್ತದೆ, ಆಯಿತಾ? ಈಗ ಬಾಹ್ಯ ಪ್ರಪಂಚ ಕಾಣ್ತಾ ಇರುವಾಗಲೂ ನಮ್ಮ ದೇಹ ಕೆಲಸ ಮಾಡ್ತಾ ಇದೆ, ನಮ್ಮ ಹಾರ್ಟ್ ಬೀಟ್ ಆಗ್ತಾ ಇದೆ, ನಮ್ಮ ಮಿದುಳು ಮೆಮೊರಿ ಕೆಲಸ ಮಾಡ್ತಾ ಇದೆ, ನಮ್ಮ ಇಮ್ಯಾಜಿನೇಷನ್ ಕೆಲಸ ಮಾಡ್ತಾಯಿದೆ. ಅದೆಲ್ಲ ಕಾನ್ಷಿಯಸ್ ಆಗಿ ಆಗ್ತಾ ಇಲ್ಲ, ತಕ್ಷಣ ಆಗ್ತಾ ಇದೆ, ಆಟೋಮೆಟಿಕ್ ಆಗಿರ್ತದೆ. ಅದು ಸಬ್ಕಾನ್ಷಿಯಸ್ ಮೈಂಡು. ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡ್ತದೆ? ದೇಹವನ್ನು ಚಲನೆ ಮಾಡಿಸ್ತದೆ, ದೇಹದ ಎಲ್ಲ ಕಂಟ್ರೋಲ್ ಮಾಡ್ತದೆ. ನಾವೇನು ಹೇಳಬೇಕಾಗಿಲ್ಲ ಅದಕ್ಕೆ, ಆಯಿತಾ? ಈಗ ಉದಾಹರಣೆಗೆ ಬ್ಯಾಂಗ್ಳೂರಿನಲ್ಲಿ ಲಾಲ್ಬಾಗ್ ಎಲ್ಲಿದೆ? ನಿಮ್ಮ ಪ್ರಶ್ನೆ ಕೇಳ್ತೇನೆ, ನೀವೇನು ಉತ್ತರ ಹೇಳ್ತೀರಾ? ಬಸ್ ಗುಡಿ ಅಂತ ಹೇಳ್ತೀರಾ. ಅದು ಎಲ್ಲಿದೆ? ಒಂದು ನೆನಪಿಂದ ಬಂತು. ನೆನಪು ಎಲ್ಲಿ ಸ್ಟೋರ್ ಆಗಿತ್ತು? ಅದು ನಿಮ್ಗೆ ಎಲ್ಲಿದೆ ಗೊತ್ತಿಲ್ಲ. ಅದೆಲ್ಲೋ ರೆಕಾರ್ಡ್ ಸ್ಟೋರ್ ಆಗಿದೆ. ಅದನ್ನು ನೀವು ತರೋದು ಹೇಗೆ ನಿಮ್ಗೆ ಗೊತ್ತಿಲ್ಲ. ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ, ಜಾಗೃತ ಮನಸ್ಸಿಗೆ ಗೊತ್ತಿಲ್ಲ ತರೋದು, ಆಯ್ತಾ? ಅದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಳ್ತಾರೆ, ಕಬ್ಬನ್ ಪಾರ್ಕ್ ಎಲ್ಲಿದೆ ಅಂತ ಹೇಳೋ, ಲಾಲ್ಬಾಗ್ ಎಲ್ಲಿದೆ ಅಂತ ಹೇಳೋ ಅಂತ ಹೇಳ್ತು. ಸಬ್ ಕಾನ್ಷಿಯಸ್ ಮೈಂಡ್ ಹೋಗಿ ಮೆಮೊರಿಯಿಂದ ತಂತು, ನಿಮ್ಗೆ ಗೊತ್ತೇ ಇಲ್ಲ. ಅದು ಆ ಲೈಬ್ರರಿನ ಕೆಲಸ ಮಾಡ್ತು. ಈಗ ಏನೋ ನೋಡಿದ್ರಿ, ಅದು ರೆಕಾರ್ಡ್ ಮಾಡಿರ್ಬೇಕು, ಅದು ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ ಹೋಗಿ ಇಟ್ಬಿಡ್ತದೆ ಅಲ್ಲಿ. ಈ ಬಾಡಿ ನಡೆಸ್ತದೆ, ಆಯಿತಾ? ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಇಮ್ಯಾಜಿನೇಷನ್, ಕಲ್ಪನೆ. ಜಾಗೃತ ಮನಸ್ಸಿನ ಕೆಲಸ ಪ್ರಪಂಚದೊಟ್ಟಿಗೆ ವ್ಯವಹಾರ, ಆಯಿತಾ? ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಕಲ್ಪನೆ ಮಾಡೋದು, ಇಮ್ಯಾಜಿನ್ ಮಾಡೋದು, ಆಯಿತಾ? ದೇಹವನ್ನು ನಡೆಸೋದು, ಮತ್ತು ನಿಮ್ಮ ಮೆಮೊರಿ ನೆನಪನ್ನು ಕೆಲಸ ಮಾಡಿಸೋದು, ಅದು ಸಬ್ ಕಾನ್ಷಿಯಸ್ ಮೈಂಡ್, ಆಯಿತಾ? ಆ ಇಮ್ಯಾಜಿನೇಷನ್ ನೀವು ಸ್ವಲ್ಪ ಕಾನ್ಷಿಯಸ್ಲಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ಇಮ್ಯಾಜಿನ್ ಮಾಡಿ, ನೀವು ಒಂದು ಹಡಗಿನಲ್ಲಿ ಕೂತ್ಕೊಂಡಿದ್ದು ಇಮ್ಯಾಜಿನ್ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ಲಿಕ್ಕಾಗತ್ತೆ ನಿಮಗೆ. ಅದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಎರಡು ವರ್ಕ್ ಆಗಬೇಕಲ್ಲಿ. ನೀವು ಹಡಗಿನಲ್ಲಿ ಕೂತ್ಕೊಂಡಿದ್ದು ಇಮ್ಯಾಜಿನ್ ಮಾಡಿದರೆ ಏನಾಗುತ್ತೆ? ಇಮ್ಯಾಜಿನೇಷನ್ ಕಲ್ಪನೆ ಶುರು ಆಗುತ್ತೆ. ಆ ಕಲ್ಪನೆ ಮಾಡೋದು ಸಬ್ ಕಾನ್ಷಿಯಸ್ ಮೈಂಡು, ಆಯಿತಾ? ಕಲ್ಪನೆ ಮಾಡಿದಾಗ ನೀವು ಹಡಗಿನ ಕೂತ್ಕೊಂಡಿದ್ದಾಗ, ಓ ಹಡಗಿನಲ್ಲಿ ಈ ಕಡೆ ಏನಿದೆ, ಯಾರು ಕೂತ್ಕೊಂಡಿದ್ದಾರೆ, ಆ ಕಡೆ ಏನಿದೆ ಅಂತ, ಇದು ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಕೆಲಸ ಮಾಡಿ ಶುರು ಆಯಿತು ಇಮ್ಯಾಜಿನೇಷನಲ್ಲಿ, ಆಯಿತಾ? ಇಮ್ಯಾಜಿನೇಷನ್ ಕೆಲಸ ಮುಖ್ಯವಾಗಿ ಸಬ್ ಕಾನ್ಷಿಯಸ್ ಮೈಂಡ್. ಸ್ವಪ್ನದಲ್ಲಿ ನಾವು ಓದಿ ಕಾನ್ಷಿಯಸ್ ಮೈಂಡ್ ಸ್ಟಾಪ್ ಆಗ್ಬಿಡ್ತು, ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡಲ್ಲ. ಕೆಲಸ ಮಾಡಿದೆ ಯಾವಾಗ? ಸಬ್ ಕಾನ್ಷಿಯಸ್ ಮೈಂಡ್. ಅದೇನು ಮಾಡ್ತಾರೆ? ನಿಮ್ಮ ಮೆಮೊರಿಯಲ್ಲಿ ನಂತರಲ್ಲಿ ಏನಿದೆ ಅಂತಂತೂ, ಏನೋ ಒಂದು ಚಿತ್ರ ತೋರಿಸ್ತು, ಸಿನಿಮಾ ತೋರಿಸ್ತು, ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತು. ಕನಸು ಮುಗೀತು, ಗಾಢ ನಿದ್ದೆಗೆ ಹೋದ್ರಿ, ಈಗ ಇಮ್ಯಾಜಿನೇಷನ್ ಸ್ಟಾಪ್ ಆಯಿತು, ಕಾನ್ಷಿಯಸ್ ಮೈಂಡು ಸ್ಟಾಪ್ ಆಯಿತು. ಆದರೆ ಬಾಡಿ ವರ್ಕ್ ಆಗ್ತಿದೆಯಲ್ಲ, ಬಾಡಿ ಹಾರ್ಟ್ ಬೀಟ್ ವರ್ಕ್ ಆಗ್ತದೆ, ಬ್ರೀತಿಂಗ್ ಆಗ್ತದೆ, ಅದು ಅನ್ಕಾನ್ಷಿಯಸ್ ಮೈಂಡ್. ಸೊ ಈ ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮೈಂಡ್. ಓಕೆ, ಕ್ಲಿಯರ್? ಪ್ರಶ್ನೆ ಇದೆಯಾ ಯಾರು?